ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದಿಲ್ಲಿ ಎಸ್ ಕಡೆಯಿಂದ ಕಾನ್ಸ್ಟೇಬಲ್ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ನ ಬಂದ್ಬಿಟ್ಟು ಸೆಪ್ಟೆಂಬರ್ 22ರಿಂದ ನೀವು 21ರವರೆಗೆ 21 ಅಕ್ಟೋಬರ್ ವರೆಗೆ 10ರವರೆಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇದು ಆನ್ಲೈನ್ ಅಪ್ಲಿಕೇಶನ್ ನ 21ರಿಂದ ಪ್ರಾರಂಭವಾಗಿ ಲಾಸ್ಟ್ ಫೀ ಪೇಮೆಂಟ್ ಬಂದ್ಬಿಟ್ಟು 22ರೊಳಗೆ ನೀವು ಫೀ ಪೇಮೆಂಟ್ ನ ಮಾಡಬೇಕಾಗತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ನ ಕರೆಕ್ಷನ್ ಬಂದ್ಬಿಟ್ಟು ನೀವೇನಾದ್ರೂ ತಪ್ಪು ಹಾಕಿದ್ದಲ್ಲಿ ಏನೋ ಕರೆಕ್ಷನ್ ಮಾಡೋದಿದ್ರೆ 29ರಿಂದ 31/10ರವರೆಗೆ ನೀವು ಕರೆಕ್ಷನ್ ನ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ ಈ ಪೊಲೀಸ್ ಹುದ್ದೆಗಳಿಗೆ. ಕಾನ್ಸ್ಟೇಬಲ್, ఢిల్లీ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇದು ಬಂದ್ಬಿಟ್ಟು ನಿಮಗೆ ಡಿಸೆಂಬರ್ ತಿಂಗಳು ಅಥವಾ ಜನವರಿ 2020ರಲ್ಲಿ ನಡೀತಾ ಹೋಗುತ್ತೆ. ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದಲ್ಲಿ ಈ ಹೆಲ್ಪ್ ಲೈನ್ ನಂಬರಿಗೆ ಕಾಲ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡ್ರಿ ಯಾವ ತರ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರನೇ ನೀವು ಈ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ನಿಮ್ಗೆ CBT ಎಕ್ಸಾಮ್ ಬಂದ್ಬಿಟ್ಟು CBE ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಮಾತ್ರ ಇರುತ್ತೆ, ಕನ್ನಡದಲ್ಲಿ ಇರೋದಿಲ್ಲ. ನೀವು ಇಂಗ್ಲಿಷ್ ಅಲ್ಲಿ ಬರಿತೀರ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಪೇ ಸ್ಕೇಲ್ ನ ಬಂದ್ಬಿಟ್ಟು ನಿಮ್ಗೆ 21,700ರಿಂದ 69,100 ತನಕ ಕೊಡ್ತಾ ಹೋಗುತ್ತೆ. ಗ್ರೂಪ್ ಸಿ ಹುದ್ದೆಗಳು ಇದು ಬಂದ್ಬಿಟ್ಟು ಇಲ್ಲಿ ಕಾನ್ಸ್ಟೇಬಲ್ ಮೇಲ್ ಬಂದ್ಬಿಟ್ಟು ಜನರಲ್ ನವರಿಗೆ ಎಷ್ಟು ಹುದ್ದೆ ಇದಾವೆ ಅಂತ ನೋಡ್ಬೋದು. ನೀವು EWS ಕ್ಯಾಟಗರಿಗೆ, OBC, SC ST ಕ್ಯಾಟಗರಿಗೆ ಎಷ್ಟಿದೆ ಅಂತ ನೀವು ನೋಡ್ಬೋದು. ಇಲ್ಲಿ 4,408 ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಅವ್ರಿಗೆ ಎಷ್ಟು ರಿಸರ್ವೇಶನ್ ಇದೆ ಅಂತ ನೀವು ನೋಡ್ಬೋದು. ಟೋಟಲ್ 285 ಇದೆ ಅವ್ರಿಗೆ ಹುದ್ದೆ. ಅದೇ ತರ ಮೇಲ್ ಎಕ್ಸ್ ಸರ್ವಿಸ್ ಮೆನ್ ಕಮಾಂಡೋ ಇದ್ರೆ ಅವ್ರಿಗೆ 376 ರಿಸರ್ವೇಶನ್ ಇದೆ. ಅದೇ ತರ ಕಾನ್ಸ್ಟೇಬಲ್ ಫಿಮೇಲ್ ಬಂದ್ರೆ 2,496. ಮೇಲ್ ಮತ್ತೆ ಫಿಮೇಲ್ ಇಬ್ರು ಸಲ್ಲಿಸಬಹುದು. ಟೋಟಲ್ ಬಂದ್ಬಿಟ್ಟು 7,565 ವೇಕೆನ್ಸೀಸ್ ಇದಾವೆ ಇಲ್ಲಿ ನಿಮ್ಗೆ. ಇಲ್ಲಿ ನಾನು ಹೇಳ್ದಂಗೆ 18ರಿಂದ 25 ವರ್ಷದೊಳಗೆ ಇರೋರು ಅಪ್ಲೈ ಮಾಡ್ಬೋದು. SC ST ಕ್ಯಾಟಗರಿಗೆ ಬಂದ್ಬಿಟ್ಟು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ 5 ವರ್ಷ. OBC ಕ್ಯಾಟಗರಿಗೆ ಬಂದ್ಬಿಟ್ಟು 3 ವರ್ಷ ಅಂದ್ರೆ 28 ವರ್ಷ ತನಕ. ಅದೇ ತರ ಸ್ಪೋರ್ಟ್ಸ್ ಪರ್ಸನ್ ಇತ್ತಂದ್ರೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತೆ ಅದೇ ತರ ಡಿಪಾರ್ಟ್ಮೆಂಟಲ್ ದಿಲ್ಲಿ ಪೊಲೀಸ್ ನಲ್ಲಿ ಏನೋ ವರ್ಕ್ ಮಾಡ್ತಿದ್ರೆ 40 ವರ್ಷ ತನಕ. ಮತ್ತೆ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ ದಿಲ್ಲಿ ಪೊಲೀಸ್ ಅಲ್ಲಿ ನೀವು ಇದನ್ನ ಕೆಲಸನ ಮಾಡ್ಬೇಕಾಗತ್ತೆ ಅಪ್ ಟು 45 ವರ್ಷ ತನಕ ಅವ್ರ ಸಲ್ಲಿಸಬಹುದು. ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ, ಎಕ್ಸ್ ಸರ್ವಿಸ್ ಮೆನ್ ಏನವರಿಗೆ ಎಲ್ಲ, ವಿಡೋಸ್ ಡೈವರ್ಸ್ ನವರಿಗೆ ಬಂದ್ಬಿಟ್ಟು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ತರ ನೆಕ್ಸ್ಟ್ ಬಂದ್ಬಿಟ್ಟು ಈ ಫೀ ಎಷ್ಟಿರುತ್ತೆ ಅಂತ ನೀವು ಹೇಳ್ತಾ ಹೋಗ್ತೇನೆ. ಫೀನ ಬಂದ್ಬಿಟ್ಟು 100 ರೂಪಾಯಿ ಏನೋ ಫೀ ಪೇಮೆಂಟ್ ನ ಮಾಡ್ಬೇಕಾಗತ್ತೆ ಜೆಂಟ್ಸ್ ಬಂದ್ಬಿಟ್ಟು. ಇಲ್ಲಿ NCC ಸಿ ಸರ್ಟಿಫಿಕೇಟ್ ಇದ್ರೆ ಅವರಿಗೆ NCC ಸಿ ಸರ್ಟಿಫಿಕೇಟ್ ಇದ್ರೆ 5% ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ, ಅವರಿಗೆ ರಿಸರ್ವೇಶನ್ ಇರುತ್ತೆ. ಅದೇ ತರ ಬಿ ಸರ್ಟಿಫಿಕೇಟ್ ಇದ್ರೆ 3% ರಿಸರ್ವೇಶನ್, ಎ ಸರ್ಟಿಫಿಕೇಟ್ ಇದ್ರೆ 2% ರಿಸರ್ವೇಶನ್ ಇರ್ತಾ ಹೋಗುತ್ತೆ ಅವರಿಗೆ ಎಕ್ಸಾಮಿನೇಷನ್ ಅಲ್ಲಿ. ಇಲ್ಲಿ ಇಲ್ಲಿ ಯಾರು ಈ ಪೋಸ್ಟ್ ಗಳನ್ನ ಅಪ್ಲೈ ಮಾಡಬಹುದು ಅಂತ ಬಂದ್ರೆ ಇಲ್ಲಿ ನೀವು 10+2 ಕ್ವಾಲಿಫಿಕೇಶನ್ ನ ಮಾಡಬೇಕು. ಸೆಕೆಂಡ್ PUC ಆಗಿರಬೇಕು. ಒಂದು ಪೊಲೀಸ್ ಹುದ್ದೆಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ನಾನು ಹೇಳ್ದಂಗೆ ಅದೇ 100 ರೂಪಾಯಿ ಫೀಸ್ ಇದೆ. ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ, SC ST ಕ್ಯಾಂಡಿಡೇಟ್ಸ್ ಗೆ ಯಾವುದೇ ತರದ ಫೀ ಪೇಮೆಂಟ್ ಮಾಡೋ ಹಾಗೆ ಇಲ್ಲ. ಅವರು ಡೈರೆಕ್ಟ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಯಾವ ತರ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ, ಯಾವ ತರ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ ಅಂತಂದು ಇಲ್ಲಿ ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ನಿಮಗೆ ಕರ್ನಾಟಕದ ರೀಜನ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. KKR ಅಂತ ಬರುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಗೆ ಎಕ್ಸಾಮ್ ಬಂದ್ಬಿಟ್ಟು ಈ ಒಂದು ನಮ್ಮ ಕರ್ನಾಟಕದ ರೀಜನ್ ಗಳಲ್ಲಿ ನಿಮ್ಗೆ ಎಕ್ಸಾಮ್ ಮಾಡ್ತಾ ಹೋಗ್ತಾರೆ. CBE ಎಕ್ಸಾಮ್ ನ ಬಂದ್ಬಿಟ್ಟು ಇಲ್ಲಿ ಯಾವ ತರ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅಂತಂದ್ರೆ, CBE ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರುತ್ತೆ. ಜನರಲ್ ನಾಲೆಜ್ ಮತ್ತೆ ಕರೆಂಟ್ ಅಫೇರ್ಸ್ ಗಳಿಗೆ 50 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ರೀಸನಿಂಗ್ ಬಂದ್ಬಿಟ್ಟು 25 ಕ್ವಶನ್ 25 ಮಾರ್ಕ್ಸ್ ಗೆ ಇರುತ್ತೆ. ನ್ಯೂಮೆರಿಕಲ್ ಎಬಿಲಿಟಿ 15 ಕ್ವಶನ್ 15 ಮಾರ್ಕ್ಸ್ ಇರುತ್ತೆ. ಕಂಪ್ಯೂಟರ್ ಫಂಡಮೆಂಟಲ್, ಎಕ್ಸೆಲ್, MS ವರ್ಡ್ ಬಗ್ಗೆ 10 ಕ್ವಶನ್ 10 ಮಾರ್ಕ್ಸ್ ಇರುತ್ತೆ. ಟೋಟಲ್ 90 ನಿಮಿಷ ಟೈಮ್ ಇರುತ್ತೆ ನಿಮಗೆ. ಇಲ್ಲಿ ಈ CBT ಎಕ್ಸಾಮ್ ನ ನೀವು ಬರಿಬೇಕಾಗುತ್ತೆ. CBE ಎಕ್ಸಾಮ್ ಜೊತೆಗೆ ನಿಮ್ಗೆ ಯಾವ ತರ ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತಂದು ನೀವು ನೋಡ್ಕೋಬಹುದು. ರೀಸನಿಂಗ್ ಬಂದ್ರೆ, ನ್ಯೂಮರಿಕಲ್ ಎಬಿಲಿಟಿ ಬಂದ್ರೆ, ಮತ್ತೆ ನಿಮ್ಗೆ ಏನಂತಂದ್ರೆ CBE ಎಕ್ಸಾಮ್ ಆದ ತಕ್ಷಣ ಫಿಸಿಕಲ್ ಎಂಡೋರೆನ್ಸ್ ಮತ್ತು ಮೆಜರ್ಮೆಂಟ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಏಜ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ಯಾವ ತರ ಟೆಸ್ಟ್ ಮಾಡ್ತಾ ಹೋಗ್ತಾರೆ ಅಂತಂದ್ ಬಂದ್ರೆ 30 ವರ್ಷ
ಈ ತನಕ ಇರೋರಿಗೆ 1600 ಮೀಟರ್ ಬಂದ್ಬಿಟ್ಟು 6 ನಿಮಿಷದಲ್ಲಿ ಓಡ್ಬೇಕಾಗತ್ತೆ. ಲಾಂಗ್ ಜಂಪ್ ಕನಿಷ್ಠ ಏನಂತಂದ್ರೆ 14 ಫೀಟ್ ಜಂಪ್ ಮಾಡಕ್ ಬರ್ಬೇಕಾಗತ್ತೆ. ಹೈ ಜಂಪ್ ಬಂದ್ಬಿಟ್ಟು 3.9 3:9 ಜಂಪ್ ಮಾಡ್ಬೇಕಾಗುತ್ತೆ. ಅದೇ ತರ 30ರಿಂದ 40 ವರ್ಷದ ಇದ್ದವರಿಗೆ 7 ನಿಮಿಷ 1600 ಮೀಟರ್ ಕ್ರಮಿಸ್ಬೇಕಾಗತ್ತೆ. ಲಾಂಗ್ ಜಂಪ್ ಬಂದ್ಬಿಟ್ಟು 13 ಫೀಟ್ ಹಾರಬೇಕಾಗತ್ತೆ. 3:6 ಮೇಲೆ ಹೈ ಜಂಪ್ ಮಾಡ್ಬೇಕಾಗತ್ತೆ. 40 ವರ್ಷ ಆದ್ರೆ 1600 ಮೀಟರ್ 8 ನಿಮಿಷದಲ್ಲಿ ಕ್ರಮಿಸ್ಬೇಕಾಗತ್ತೆ. ಲಾಂಗ್ ಜಂಪ್ ಬಂದ್ಬಿಟ್ಟು 12 ಫೀಟ್ ಜಂಪ್ ಮಾಡ್ಬೇಕಾಗತ್ತೆ. ಹೈ ಜಂಪ್ ಬಂದ್ಬಿಟ್ಟು ಈ ಒಂದು ಇದರಲ್ಲಿ ಹೈಟ್ ಅಲ್ಲಿ ಹಾರಬೇಕಾಗತ್ತೆ. ಇಲ್ಲಿ ಇದು ನಿಮ್ಗೆ ಫಿಸಿಕಲ್ ಮೆಜರ್ಮೆಂಟ್ ಯಾವ ತರ ಇರ್ಬೇಕಂತಂದ್ರೆ ಮಿನಿಮಮ್ 170 ಸೆಂಟಿಮೀಟರ್ ಇರ್ಬೇಕಾಗತ್ತೆ ಮೇಲ್ ಬಂದ್ಬಿಟ್ಟು. ಅದೇ ತರ 5 ಸೆಂಟಿಮೀಟರ್ ಸ್ವಲ್ಪ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ. ಚೆಸ್ಟ್ ಬಂದ್ಬಿಟ್ಟು 81 ಸೆಂಟಿಮೀಟರ್ ಮತ್ತೆ 4 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಆಗ್ತಿರ್ಬೇಕಾಗತ್ತೆ. ಇಲ್ಲಿ ನಾನು ಹೇಳ್ದಂಗೆ ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 30 ವರ್ಷದೊಳಗಡೆ 8 ಮಿನಿಟ್ ಅಲ್ಲಿ 1600 ಮೀಟರ್ ಕ್ರಮಿಸ್ಬೇಕಾಗತ್ತೆ. ಲಾಂಗ್ ಜಂಪ್ ಬಂದ್ಬಿಟ್ಟು 10 ಫೀಟ್, ಹೈ ಜಂಪ್ ಬಂದ್ಬಿಟ್ಟು 3 ಅಡಿ 3 ಫೀಟ್ ಹಾರಬೇಕಾಗುತ್ತೆ. ಇಲ್ಲಿ ಇದೇ ತರ ಬಂದ್ಬಿಟ್ಟು 30ರಿಂದ 40 ವರ್ಷದೊಳಗೆ 9 ಮಿನಿಟ್ ಅಲ್ಲಿ 1600 ಮೀಟರ್ ಕ್ರಮಿಸ್ಬೇಕಾಗತ್ತೆ. ಇದೇ ತರ 40 ವರ್ಷ ಇದ್ರೆ 10 ನಿಮಿಷದಲ್ಲಿ 1600 ಮೀಟರ್ ಕ್ರಮಿಸ್ಬೇಕಾಗತ್ತೆ. ಇಲ್ಲಿ ಯಾವ ತರ ಏನ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಎಲ್ಲ ನೀವು ನೋಡ್ಕೋಬಹುದು. ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ನೀವು ತಗೊಂಡು ಹೋಗ್ಬೇಕು, ಯಾವ ತರ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.